ಗೃಹಿಣಿಯ ಶ್ರಮದ ಕತೆ ಅಂದ್ರೆ ಅವಳು ಗೃಹಿಣಿಯಿಂದ ಏನ್ ಕಷ್ಟ ಇರುತ್ತೆ, ಯಾವ ತರ ಗೌರವ ಸಿಗುತ್ತೆ, ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ನಾನು ವಿವರಿಸ್ತಾ ಬರ್ತೀನಿ. ಉದಾಹರಣೆಗೆ ತಗೋಬೇಕಂದ್ರೆ ನಾನು ಕೂಡ ಗೃಹಿಣಿ ಆಗಿದ್ದೀನಿ. ಹಾಗಾಗಿ ನನ್ನ ದಿನಚರಿ ಹೇಗಿರುತ್ತೆ, ನನ್ನ ಶ್ರಮದ ಕತೆ ಏನಿರುತ್ತೆ ಅದ್ರ ಬಗ್ಗೆ ವಿವರಿಸ್ತಾ ಇವತ್ತು ಹೋಗಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಗೃಹಿಣಿಗೆ ಯಾವುದೇ ರೀತಿ ಸಂಬಳ ಇರಲ್ಲ, ರಜೆ ಇರಲ್ಲ, ಅದಕ್ಕಿಂತ ಹೆಚ್ಚಾಗಿ ಗೌರವ ಮಾತ್ರ ಎಲ್ಲೂ ಸಿಗದೇ ಇಲ್ಲ ಅಂತ ಹೇಳ್ಬೋದು ಗೃಹಿಣಿಗೆ. ನಾವೇನ್ ಮಾಡ್ತೀವಿ, ನಾನು ಮೊದಲೇ ಹೇಳ್ದಂಗೆ ನಂದೇ ಉದಾಹರಣೆ ತಗೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದೇಳ್ತೀವಿ. ಮೊದಲೇನು ಮಕ್ಕಳಿಗೆ ಸ್ಕೂಲ್ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು ಅಂತೇಳಿ ಬೆಳಗ್ಗೆನೆ ಇದ್ದು ಅವ್ರನ್ನ ಯಾರನ್ನೂ ಎಬ್ರಿಸೋದೇ ಇಲ್ಲ. ನಾವು ಮೊದಲು ನಾವೆದ್ದು ಅಡುಗೆ ಮನೆಗೆ ಹೋಗಿ ಏನು ಟಿಫನ್ ಮಾಡಬೇಕು, ಮತ್ತೆ ಬಾಗಿಲು ತೊಳಿಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು ಅಂತ ಮಾಡಿ ಆಮೇಲೆ ಮಗನ ಎಬ್ರಿಸಿ ಯಜಮಾನನ ಎಬ್ರಿಸಿ ಅವ್ರಿಗೂ ಕೂಡ ಟಿಫನ್ ಹಾಕಿ ಸ್ಕೂಲ್ ಕಳಿಸಿ. ಯಾಕೆಂದ್ರೆ ಅವ್ರದ್ದು ಮೊದಲಾಗಬೇಕು ಅಂತ ಫಸ್ಟ್ ನಮ್ಮದು ನಾವು ಕೇರೆ ಮಾಡಲ್ಲ. ನಮ್ಮ ಬಗ್ಗೆ ನಾವು ಯಾವತ್ತೂ ಕೂಡ ಗಮನ ಹರಿಸೋದೇ ಇಲ್ಲ. ಆರೋಗ್ಯದ ಬಗ್ಗೆ ಆಗಲಿ, ಒಂದು ಬ್ಯೂಟಿ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆನೂ ಕೂಡ ನಮ್ಮ ಬಗ್ಗೆ ನಾವು ಯಾವತ್ತೂ ಕೂಡ ಗಮನ ಕೊಡೋದೇ ಇಲ್ಲ ಅಂತ ಹೇಳ್ತೀನಿ. ಫಸ್ಟ್ ಮಕ್ಳಿಗೆ, ಆಮೇಲೆ ಯಜಮಾನ್ರದ್ದು, ಆಮೇಲೆ ಸಮಯ ಸಿಕ್ಕಿದ್ರೆ ನಮ್ದು ಅಂತ ಕೂಡ ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದೇ ಇಲ್ಲ. ಅವ್ರಿಗೆ ನಾವು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲ್ ಕಳಿಸಾದ್ಮೇಲೆ ಯಜಮಾನ್ರಿಗೆ ರೆಡಿ ಮಾಡಿ ಅವ್ರಿಗೂ ಕೂಡ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸಿ ಆಮೇಲೆ ಮಿಕ್ಕಿದ ಕೆಲಸ ಇದ್ದೇ ಇರುತ್ತೆ. ಪೂಜೆ ಮಾಡು, ಅದು ಮಾಡು, ಇದು ಮಾಡು, ಬಟ್ಟೆ ಅದು ಇದು ಕೆಲಸಗಳಂತೂ ಸಂಜೆವರೆಗೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಮತ್ತೆ ನಾವು ಟಿಫನ್ ಕೂಡ ನೀವು ಎಷ್ಟೊತ್ತಿಗೆ ಮಾಡ್ತೀರಾ, ಎಷ್ಟೊತ್ತಿಗೆ ಮಾಡಿದ್ವಿ ಅಂತ ಕೇಳೋರು ಕೂಡ ಯಾರು ಇರಲ್ಲ ಅನ್ಸುತ್ತೆ. ಈಗ ಉದಾಹರಣೆಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ನಾವೇನೋ ಒಂದು ಟಿಫನ್ ಮಾಡಿರ್ತೀವಿ, ಅದು ಇಷ್ಟ ಆಗುತ್ತೋ ಇಷ್ಟ ಆಗಲ್ಲೋ ಒಂದು, ಮತ್ತೆ ಟೈಮ್ ಸಮಯ ಕೂಡ ಇರಲ್ಲ ಅಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಬಿಟ್ಟೋಗಿರ್ತಾರೆ. ಆಮೇಲೆ ಯಜಮಾನ್ರು ಕೂಡ ಟೈಮ್ ಅರ್ಜೆಂಟ್ ಇದ್ರೆ ಅವರು ಕೂಡ ಬಿಟ್ಟೋಗಿರ್ತಾರೆ. ಅವಾಗ ಹೆಣ್ಮಕ್ಳು ಏನಾಗ್ತೀವಿ ಅಂದ್ರೆ ಅಲ್ಲಿಗೆ ಡಸ್ಟ್ಬಿನ್ ತರ ಹೋಗ್ಬಿಡ್ತೀವಿ. ಅವ್ರು ಬಿಟ್ಟಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ ಅಂತೇಳಿ ಅದನ್ನೆಲ್ಲ ನಾವು ತಿಂದು ಏನ್ ಮಾಡ್ತೀವಿ, ಆರೋಗ್ಯದ ಕಡೆ ಗಮನ ಕೊಡದೆ ಬಲೂನ್ ತರ ಊದ್ತಾ ಹೋಗ್ತೀವಿ. ಇದು ಒಂದು ಅಂತ ಆಗುತ್ತೆ. ಆಮೇಲೆ ನೀವು ಎಷ್ಟೊತ್ತಿಗೆ ತಿಂಡಿ ತಿಂದ್ರಿ, ಕೆಲಸ ಮುಗೀತಾ, ರೆಸ್ಟ್ ಮಾಡೋದಂತ ಕೇಳೋರಂತೂ ಯಾರು ಇಲ್ಲ. ಮನೇಲೇ ಇರ್ತಾರಲ್ವಾ, ಏನ್ ಕೆಲಸ ಇರುತ್ತೆ, ಏನ್ ಮಹಾ ಕೆಲಸ ಮಾಡ್ತಾರೆ, ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಇದು ಮಾಡೋದು ಅಷ್ಟೇ ತಾನೇ, ಅದ್ಯಾವ ಕೆಲಸ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೆಣ್ಣು ಮನೆಯ ಕಣ್ಣು ಅಂತಾನೆ ಹೇಳ್ತಾರೆ. ಹೆಣ್ಣಿಲ್ಲ ಅಂದ್ರೆ ಆ ಮನೆ ನಡೆಯೋದೇ ಇಲ್ಲ. ಹೆಣ್ಣಿಲ್ಲದ ಮನೆ ಹೇಳ್ತಾರಲ್ಲ ಏನೋ ಹಾಗೆ, ಒಂದು ಹೆಣ್ಣಿಲ್ಲ ಅಂದ್ರೆ ಮನೇಲಿ ಹೆಣ್ಣು ಯಾವಾಗ್ಲೂ ಗೃಹಿಣಿ ಏನಾಗ್ತಾಳೆ ಅಂದ್ರೆ ಅವಳು ಡಾಕ್ಟರ್ ಕೂಡ ಆಗ್ತಾಳೆ ಒಂದೊಂದ್ಸಲ. ಎಲ್ಲಾ ರೀತಿಲೂ ಕೂಡ ಈಗ ಏನಾದ್ರು ಹುಷಾರಿಲ್ಲ ಅಂತ ಹೇಳಿದ್ರೆ ಕಷಾಯಗಳು ಮಾಡ್ಕೊಡೋದಿರ್ಬೋದು, ಮೆಡಿಷನ್ ಕೊಡೋದಿರ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಮನಸ್ಸಿಗೆ ಅರ್ಥ ಆಗುತ್ತೆ. ಮಕ್ಳಿಗಾಗ್ಲಿ ಗಂಡನ್ಗಾಗ್ಲಿ ಏನಾದ್ರು ನೋವಲ್ಲಿದ್ರೆ ಯಾಕೆ ಈ ತರ ಸಪ್ಪಗಿದ್ದೀರಾ, ಏನಾದ್ರು ಕೆಮ್ಮಿದ್ರೆ ಈ ತರ ಕಷಾಯ ಮಾಡ್ಕೊಳೋಣ, ಯಾರು ಬೇಜಾರಿದ್ರೆ ಯಾಕೆ ಬೇಜಾರಲ್ಲಿ ಇದ್ದೀರಾ, ಅದ್ರೆಲ್ಲ ವಿಚಾರಿಸುವಂತ ಒಂಥರ ಡಾಕ್ಟರ್ ತರನೇ ಮನ್ಸು ಕೆಲಸ ಮಾಡ್ತಾ ಇರುತ್ತೆ. ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಆಡ್ತಾ ಇದಾರೆ ಅಂತೆಲ್ಲ ನಾವು ಕೂಡ ಅವ್ರ ಬಗ್ಗೆ ಗಮನ ವಹಿಸ್ತೀವಿ. ಅದೇ ನಾವು ಒಂದಿನ ತಲೆನೋವು ಅಂತ ಮಲ್ಕೊಳ್ಳಿ, ನಮ್ಮ ಬಗ್ಗೆ ಯಾರು ಕೇರ್ ಮಾಡಲ್ಲ. ಕೇರ್ ಮಾಡೋದಿರ್ಲಿ, ನಿಮ್ ತಲೆನೋವು ಮೆಡಿಸಿನ್ ಬೇಕಾ, ರೆಸ್ಟ್ ಮಾಡಿ ಅಂತ ಕೂಡ ಹೇಳೋರಿರಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಏನೇ ತಲೆನೋವು ಇದ್ರು, ಏನೇ ಮನ್ಸಿಗೆ ನೋವಿರ್ಲಿ, ದೇಹಕ್ಕೆ ನೋವಿದ್ರು ಕೂಡ ನಾವ್ ಯಾವತ್ತೂ ಕೂಡ ತೋರ್ಸ್ಕೊಳ್ದೇನೆ ನಮ್ ಕೆಲ್ಸ ಅದು ಅಂತ ನಮ್ಗೆ ರಿಸರ್ವ್ ಮಾಡಿ ನಾವೇನ್ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿರ್ತೀವಿ, ನಾವೇ ತುಂಬಾ ಚೆನ್ನಾಗಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಇದು ನಮ್ ಕೆಲ್ಸ, ನಮ್ಗೆ ಎಷ್ಟೇ ನೋವಿದ್ರು ಕೂಡ ನಾವು ಮಲ್ಕೋಬಾರ್ದು, ರೆಸ್ಟ್ ಮಾಡಬಾರ್ದು. ಯಾಕಂದ್ರೆ ಮಕ್ಕಳ ಆರೋಗ್ಯ, ಮನೆಯವರ ಆರೋಗ್ಯ ಎಲ್ಲರೂ ನಮ್ಮ ಕೈಲಿರುತ್ತೆ ಅಂತ. ಅದೇ ಮನೇಲಿ ಬೇರೆಯವ್ರಿಗೆ ಹುಷಾರಿಲ್ಲ ಅಂದ್ರೆ ಎಷ್ಟು ಕೇರ್ ಮಾಡ್ತೀವಿ ಅಂದ್ರೆ ಸಿಕ್ಕಾಬಿಟ್ಟು ಕೇರ್ ಮಾಡೋದೇ ಮೊದಲು ಗೃಹಿಣಿ. ಯಾಕಂದ್ರೆ ಅವ್ರಿಗೆ ಎಲ್ಲಾರ ಮನ್ಸು ಕೂಡ ಅರ್ಥ ಆಗೋದು. ಅದೇ ಮಕ್ಳಿಗೂ ಅರ್ಥ ಆಗಲ್ಲ ತಾಯಿ ಮನ್ಸು, ಮತ್ತೆ ಯಜಮಾನಿಗೂ ಕೂಡ ಅರ್ಥ ಆಗಲ್ಲ. ಎಲ್ಲಾ ಮನೇಲೂ ಹೆಂಡತಿನೇ ಗೃಹಿಣಿ ಆಗಿರ್ಬೇಕು ಅಂತೇನಿಲ್ಲ. ಕೆಲವು ಮನೇಲಿ ಅಮ್ಮ ಇರ್ತಾರೆ, ಅಜ್ಜಿ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ. ಅವ್ರವ್ರ ಮನೇಲಿ ಅವ್ರವರು ಜವಾಬ್ದಾರಿ ತಗೊಂಡಿರೋರು ಖಂಡಿತ ಅವ್ರ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಿರ್ತಾರೆ ಅಂತಾನೆ ಹೇಳ್ಬೋದು. ಅವ್ರಿಗೇನೋ ರಜೆ ಬೇಕಾಗಿಲ್ಲ, ಸಂಬಳ ಬೇಕಾಗಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದಾಗ ಅವ್ರು ಕೇರ್ ಮಾಡೋರು, ಅವ್ರ ಹೆಲ್ತ್ ಬಗ್ಗೆ ಕೇರ್ ಮಾಡೋರು ಬೇಕು. ಅವ್ರಿಗೆ ಮನಸ್ಸಿಗೆ ನೋವಾದಾಗ ಅವ್ರಿಗೆ ಸಮಾಧಾನ ಮಾಡೋ ಅಂತ ಒಂದು ಮನ್ಸು ಬೇಕು. ಮತ್ತೆ ಏನೋ ಬೇಜಾರಲ್ಲಿದ್ದಾಗ್ಲೂ ಅಷ್ಟೇ ಅವ್ರಿಗೆ ಸ್ವಲ್ಪ ಮೈಂಡ್ ಫ್ರೀ ಆಗೋಂಗೆ ಮಾತಾಡೋರು ಖಂಡಿತ ಬೇಕಾಗುತ್ತೆ. ಅದು ಬಿಟ್ಟು ರಜೆ ಕೇಳಲ್ಲ, ಸಂಬಳ ಕೇಳಲ್ಲ, ಇನ್ನೇನು ಕೇಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಮನೇಲಿರೋ ಮಕ್ಕಳಾಗ್ಲಿ, ಯಜಮಾನ್ರಾಗ್ಲಿ, ಅಕ್ಕ ತಂಗಿರು ಯಾರೇ ಆಗಿದ್ರು ಕೂಡ ಗೃಹಿಣಿಗೆ ಮೊದಲು ಬೆಲೆ ಕೊಡಿ, ಗೌರವ ಕೊಡಿ. ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವತ್ತೊಂದು ದಿನ ನಾವೆಷ್ಟೇ ನೋವಿದ್ರು ಕೂಡ, ನಾವೆಷ್ಟೇ ಕೆಲಸ ಮಾಡಿದ್ರು, ಹೇಳೋದ್ನಲ್ಲ ಬೆಳಗಿನ ಜಾವ ಅವ್ರನ್ನ ಎದುರಿಸ್ತೀನಿ, ಇದ್ದು ಕೆಲಸ ಮಾಡಿ ಅವ್ರನ್ನ ಎದುರಿಸಿ ಅವ್ರನ್ನ ಕೆಲಸಕ್ಕೆ ಸ್ಕೂಲ್ ಕಳಿಸಿ, ಮತ್ತೆ ನಾವು ಟಿಫನ್ ಮಾಡ್ತೀವೋ ಬಿಡ್ತೀವೋ, ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ನಾವು ತಿನ್ನೋ ತನಕನೇ ಮಧ್ಯಾಹ್ನ ಆಗಿರುತ್ತೆ. ಮತ್ತೆ ಮಧ್ಯಾಹ್ನ ಬೆಳಗ್ಗೆ ಟಿಫನ್ ತಿಂದ ಅಂತ ಕೇಳೋರೇ ಇಲ್ಲ. ಮಧ್ಯಾಹ್ನ ಊಟ ಸ್ಕಿಪ್ ಆಗುತ್ತೆ. ಮತ್ತೆ ರಾತ್ರಿ ಒಟ್ಟಿಗೆ
ಮತ್ತೆ ರಾತ್ರಿ ಒಟ್ಟಿಗೆ ಊಟ ಮಾಡ್ತೀವಿ. ಮತ್ತೆ ರಾತ್ರಿ ಎಲ್ಲರೂ ಬರ್ತಾರೆ, ಅವ್ರವ್ರ ಕೆಲಸ ಅವ್ರವ್ರು ಬಿಸಿ ಇಲ್ಲಿ, ಅವರು ತುಂಬಾ ಸುಸ್ತಾಗಿ ಬಂದಿರ್ತಾರೆ ಅಂತ ಬಂದು ರೆಸ್ಟ್ಗೆ ಹೋಗ್ತಾರೆ. ಬಟ್ ನಮ್ಮ ಕೆಲಸ ಹಂಗಲ್ಲ, ಎಲ್ಲರಿಗೂ ಊಟ ಬಡಿಸಿ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ. ಹಾಗೆ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಬೆಳಗ್ಗೆ ಏನ್ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡಿ ಅದ್ರ ತಯಾರಿ ಬಗ್ಗೆ ತಲೆ ಕೆಡ್ಸ್ಕೊಂತಾ ಇರ್ತೀವಿ. ಇನ್ನ ನಮ್ಮ ಬಗ್ಗೆ ಆಗ್ಲಿ, ನಮ್ಮ ಆರೋಗ್ಯದ ಬಗ್ಗೆ ಕೇರ್ ಮಾಡೋದಾಗ್ಲಿ, ನಮ್ಮ ಖುಷಿಗೋಸ್ಕರ ನಾವ್ ಯಾವತ್ತೂ ಸಮಯ ಕೊಡೋದೇ ಇಲ್ಲ ಅಂತ ಹೇಳ್ಬೋದು. ಅದ್ರಲ್ಲೂ ಕೂಡ ನೆಂಟ್ರಿರ್ಬೋದು, ಮನೆಯವರೇ ಇರ್ಬೋದು. ನೆಂಟ್ರಿಗಿನ್ನ ಮನೆಯವರೇ ಹೇಳ್ತಾರೆ, ಮನೇಲಿ ಇರ್ತೀಯಾ ಏನ್ ಕೆಲಸ ಮಾಡ್ತೀಯಾ, ಮನೇಲಿ ಇರ್ತೀಯ ಏನ್ ಸುಸ್ತಾಗತ್ತೆ, ಮನೇಲಿ ಇರ್ತೀಯ ಏನ್ ಮಾಡ್ತಿರ್ತೀಯ, ಯಾವಾಗ್ಲೂ ಕೆಲಸ ಮಾಡ್ತಿರ್ತೀಯ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ಬೋದು, ಮನೇಲಿ ಮಾಡೋ ಕೆಲಸ ನಿಜವಾಗ್ಲೂ ಅಷ್ಟು ಸುಲಭ ಇರಲ್ಲ. ಮನೇಲಿ ಮಾಡ್ತಾ ಇದ್ರೆ ಮುಗಿತಾನೆ ಇರಲ್ಲ. ಒಂದು ದಿನ ಹೆಣ್ಮಕ್ಳು ಏನಾದ್ರೂ ಮನೇಲಿ ಗೃಹಿಣಿ ಯಾರಾದ್ರೂ ಮೇನ್ ಕೆಲಸ ಮಾಡ್ತಾರೋ ಒಂದು ದಿನ ಮಲ್ಕೊಂಡ್ಬಿಟ್ರೆ ಅವ್ರ ಮಕ್ಕಳಾಗ್ಲಿ ಯಜಮಾನ್ರಾಗ್ಲಿ ಜವಾಬ್ದಾರಿ ತಗೊಂಡು ಮನೆ ನಿಭಾಯಿಸಕ್ ಸಾಧ್ಯ ಇಲ್ಲ ಅಂತಾನೆ ಹೇಳ್ತೀನಿ. ಹಾಗಾಗಿ ಹೆಣ್ಣು ಮನೆಯ ಕಣ್ಣಾಗಿರ್ತಾಳೆ. ಅವಳನ್ನ ಯಾವತ್ತು ನಗ್ನಗ್ತಾ ಇರೋನ್ಗೆ ನೋಡ್ಕೊಡಿ, ಯಾವತ್ತು ಬೇಜಾರು ಮಾಡಬೇಡಿ. ಗೊತ್ತಿದ್ದನ ಬೇಜಾರು ಮಾಡಿದ್ರೆ ಖಂಡಿತ ಒಂದ್ಸರಿ ಕ್ಷಮೆ ಕೇಳೋದ್ರಿಂದ ಯಾರು ಕೂಡ ಚಿಕ್ಕವರಾಗಲ್ಲ, ಯಾರು ಕೂಡ ದೊಡ್ಡವರಾಗಲ್ಲ. ಒಂದು ಕ್ಷಮೆ ಕೇಳೋದ್ರಿಂದ ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಅವ್ರೇನು ಭಾರಿ ಏನು ದುಬಾರಿ ಏನು ಕೇಳಲ್ಲ, ಜಸ್ಟ್ ಸಮಾಧಾನ, ಮನ್ಸಿಗೆ ಸಮಾಧಾನ ಕೇಳ್ತಾರೆ, ಮತ್ತೆ ಗೌರವ ಸಿಗ್ಬೇಕು ಅಂತ ಹೇಳ್ತಾರೆ. ಗೃಹಿಣಿ ಅಂದ ತಕ್ಷಣ ಕೇವಲವಾಗಿ ಕೆಲ್ಸಕ್ಕೆ ಹೋಗೋರ್ನೇ ಒಂಥರ, ಮನೇಲಿರೋರ್ನೇ ಒಂಥರ ನೋಡ್ಬಾರ್ದು. ಮನೆ ನಾನು ಆಗ್ಲೇ ಹೇಳ್ದಂಗೆ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ ಬರ್ಬೋದು ವಿನಃ ಮನೇಲಿ ಕೆಲಸ ಇದೆ ನೋಡಿ, ಅದೊಂದು ತುಂಬಾ ಕಷ್ಟ ಇರುತ್ತೆ. ದಿನ ಪೂರ್ತಿ ಕೆಲಸ ಆಗುತ್ತೆ. ಹೊರಗಡೆನಾರು ಹೋಗಿ ದುಡಿದ್ರೆ ಸಂಬಳನಾರು ಬರುತ್ತೆ. ಮನೇಲಿ ಬೆಳಗ್ಗೆಯಿಂದ ರಾತ್ರಿ ಮಲಗ ತನಕ ದುಡಿದ್ರು ಕೂಡ ಯಾವುದೇ ರೀತಿ ನಮ್ಗೆ ಸಂಬಳ ಸಿಗಲ್ಲ. ಹಾಗಾಗಿ ಎಲ್ಲರೂ ಮನೆಯವರಾಗಿರ್ಬೋದು, ಹೊರಗಡೆಯವರಾಗಿರ್ಬೋದು, ಖಂಡಿತ ಗೃಹಿಣಿಗೆ ಒಂದು ಬೆಲೆ ಕೊಟ್ಟು ಗೌರವ ಕೊಡಿ ಅಂತ ಹೇಳ್ತೀನಿ. ನಂದೊಂದು ಜೀವನದ ಕಥೆನ, ಒಂದು ಗೃಹಿಣಿಯ ಶ್ರಮದ ಕಥೆನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಟ್ಟೆ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಖಂಡಿತ ಎಲ್ಲರೂ ಕೂಡ ಗೌರವ ಕೊಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.